ಈ ಸಲ ಬಿಗ್ ಬಾಸ್ ಬಗ್ಗೆ ನಮ್ಗೆ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಕಮ್ಮಿ. ಸ್ಟಾರ್ಟಿಂಗಿಂದನೇ ಈಗ ಒಬ್ರು ಬರ್ತಾರೆ ಹೋಯ್ತಾರೆ. ಅಶ್ವಿನಿ ಗೌಡ ಸ್ವಲ್ಪ ರಾಂಗ್ ಬಿಟ್ರೆ ಯಾರು ಅಲ್ಲ ಅಷ್ಟೊಂದು ಮಾತಾಡೋರು ಯಾರೂ ಇಲ್ಲ. ನಾವು ಹಿಂದೆ ಬಿಗ್ ಬಾಸ್ ಎಲ್ಲ ನೋಡಿದಾಗ ರಾತ್ರಿ ಆಗಲೂ ಮಾತಾಡ್ಕೊಂಡು ಓಡಾಡ್ತಾ ಇರೋರು, ಯಾರು ಜಗಳ ಕಾಯ್ತಾ ಇರೋರು. ನಮ್ಮ ಜಗದೀಶ್ ಆಗ್ಬೋದು, ಏನಾರು ಒಂದು ಕಿತಾಪತಿ ನಡೀತಾನೆ ಇರೋದು. ಈಗ ಅಂಥ ಕಿತಾಪತಿಗಳೇ ಇಲ್ಲ. ಅವರೊಂದಿಬ್ರು ಆ ಮೂಲೆ ಸೇರ್ಕೋತಾರೆ, ಇವರೊಂದಿಬ್ರು ಮೂಲೆ ಸೇರ್ಕೋತಾರೆ. ಏನು ಅಂತ ಇಂಟ್ರೆಸ್ಟ್ ಅನಿಸ್ತಾ ಇಲ್ಲ ನನಗೆ. ಒಂದು ತಿಂಗಳಾಗಿಲ್ಲ, ಅಲ್ಲೇ 2-3 ಗುಂಪುಗಳು ಆಗ್ಬಿಟ್ಟಿರುತ್ತೆ. ಗುಂಪುಗಳು ಒಂದು ಅದೇನೋ ಇವರು ಒಂಥರ ಇವ್ರವರೇ ಏನೋ ಹುಟ್ಟಾಗಿಂದ ಫ್ರೆಂಡು ಅನ್ನೋಂಗೆ ಅವರೊಂದು ಇಬ್ರು ಆ ಕಡೆಗೆ, ಇವರೊಂದಿಬ್ರು ಈ ಕಡೆಗೆ, ಇವರೊಂದಿಬ್ರು ಇಡಕ್ಕೆ. ಇನ್ನು ನಮ್ಮ ಕಾಕ್ರೋಜು ಮೂವಿಲೆಲ್ಲ ಆ ಥರ ಡೈಲಾಗ್ ಹೊಡಿತಾರೆ, ಒಳಗಡೆ ಒಂದು ಡೈಲಾಗ್ ಬರಲಿಲ್ಲ. ಇನ್ನು ನಮ್ಮ ಇವನು ಯಾರೋ ಗಿಲ್ಲಿ ನಾವು ಒಳಗಡೆ ಹೋಯ್ತಾ ಇದ್ದಂಗೆ ನಾನು ಏನೋ ಅಂದ್ಕೊಂಡೆ, ಅವನು ಅದೊಂದು ಡೈಲಾಗ್ ಬಿಟ್ರೆ ನಮ್ಮ ಅತ್ತೆ ಮಗಳು ನಾವು ಸಾಯೋವರೆಗೂ ನಾವು ಲೈನ್ ಹೊಡಿತಾನೆ ಇರ್ತೀವಿ ಅನ್ನೋದು ಅಂದ್ಬಿಟ್ರೆ ಅವ್ನ ಡೈಲಾಗೆ ಎಲ್ಲೂ ಕಾಣಿಸ್ತಾ ಇಲ್ಲ. ಯಾಕೋ ಸ್ವಲ್ಪ ಮೆತ್ಕಾಗವನೇ ಇಲ್ಲ. ನಾವೇ ಗೆಲ್ಲಬೇಕು, ಸೈಲೆಂಟಾಗಿದ್ರೆ ಗೆಲ್ತೀವಿ ಅಂತ ಅಂದ್ಕೊಂಡವರು. ಸೈಲೆಂಟಾಗಿದ್ರೆ ಯಾರು ಗೆಲ್ಲಲ್ಲ ಬಿಗ್ ಬಾಸ್. ಚಂದ್ರಪ್ರಭಾನೂ ಅಷ್ಟೇ, ಅವನು ಒಂದು ಡ್ಯಾನ್ಸೇ ಸಾಕಾಗಿತ್ತು, ಒಳಗಡೆ ಆ ಡ್ಯಾನ್ಸೇ ಆಡಲಿಲ್ಲ ಅವನು. ಒಂದು ಡ್ಯಾನ್ಸ್ ಇಲ್ಲ ಅವ ಪಾಪ. ಪಾಪ ಇವ್ರು ಬಂದು ಹೋದ್ರಲ್ಲ ನಾಯಿ ಇದು ಮಾಡೋರು, ಆ ಡಾಗ್ ಸತೀಶ್ ಅವ್ರ ಜೊತೆ ಮಾತ್ರನೇ ಒಂದು ಸ್ವಲ್ಪ ಕಿತ್ತಾಟ ಮಾಡಿದ್ಬಿಟ್ರೆ ಸೌಂಡೇ ಇಲ್ಲ ಬಿಗ್ ಬಾಸ್ ಅಲ್ಲಿ. ಅಶ್ವಿನಿ ಗೌಡ ಸರಿ ಅಂತ ಹೇಳ್ತಾ ಇಲ್ಲ, ರೆಸ್ಪೆಕ್ಟ್ ಮಾಡೋದು ಕಮ್ಮಿ. ನಾನು ಕನ್ನಡ ಹೋರಾಟಗಾತಿ ಹಂಗೆ ಹಿಂಗೆ ಅಂತ ಅವ್ರು ಹೇಳ್ಕೊಂಡು ತಿರ್ಬೋದು, ಪ್ರಶ್ನೆ ಅದಲ್ಲ. ಕನ್ನಡ ಹೋರಾಟಗಾತಿ, ಕನ್ನಡಕ್ಕಾಗಿ ನಾವು ಕನ್ನಡಿಗರೇ, ನಾವು ಕನ್ನಡಕ್ಕಾಗಿ ಹೋರಾಡ್ತೀವಿ ಬೇಕಾರೆ ಹಂಗನ್ಬಿಟ್ಟು ಅದನ್ನ ಎಲ್ಲ ಕಡೆ ಯೂಸ್ ಮಾಡೋಕ್ಕಾಗಲ್ಲ. ಅಲ್ಲ, ಈಗ ಕೆಲವ್ರು ಕೇಳ್ತಾ ಇರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಅಶ್ವಿನಿ ಗೌಡ ಅವರು ಕನ್ನಡ ಪರ ಹೋರಾಟಗಾರ್ತಿ ಅಂತಾರೆ, ಆದ್ರೆ ಇಂಗ್ಲಿಷ್ ನ ತುಂಬಾ ಯೂಸ್ ಮಾಡ್ತಾ ಇದಾರೆ ಬಿಗ್ ಬಾಸ್ ನಲ್ಲಿ. ಒಬ್ರು ಕನ್ನಡ ಪರ ಹೋರಾಟಗಾರ್ತಿ ಆದಂತವ್ರ ಬಾಯಲ್ಲೇನೆ ಕರೆಕ್ಟ್ ಆಗಿ ಕನ್ನಡ, ಸ್ಪಷ್ಟ ಕನ್ನಡ ಬರಲ್ಲ ಅಂದ್ರೆ ಇನ್ನ ಬೇರೆಯವ್ರ ಬಾಯಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಇವರು ಅಂತ ಕೇಳ್ತಾರೆ. ಬೇರೆಯವ್ರ ಬಾಯಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದಕ್ಕಿಂತ ನಾವು ಜಾಗ ನೋಡ್ಕೊಂಡು ಉಪಯೋಗಿಸ್ಬೇಕು ಭಾಷೆನ. ಈಗ ನಮ್ಮ ಕರ್ನಾಟಕ ನಾವು ಎಲ್ಲಿ ಬೇಕಾದ್ರೆ ಕನ್ನಡ ಮಾತಾಡ್ಬೋದು. ಈಗ ಒಂದು ಏನೋ ಮಾತಾಡ್ತಾ ಇರ್ತೀವಿ, ಬಂದ್ಬಿಡ್ತದೆ ಅದು ಇಂಗ್ಲೀಷು. ಈಗ ಅದಕ್ಕೇನು ಮಾಡೋಕ್ಕಾಗಲ್ಲ. ನಾನು ಕನ್ನಡ ಹೋರಾಟ ಮಾಡ್ತೀನಿ ಅಂದ್ಬಿಟ್ಟು ನೀನು ಮನೆ ಮಂದಿನ ಎಲ್ಲರ ಮೇಲೆ ನೀನು ಟಸು ಪುಸು ಅಂತ ಅಂದರೆ ಅವೆಲ್ಲ ಆಗಲ್ಲ ಸರ್. ಕನ್ನಡನ ಹೋರಾಟ ಮಾಡೋದನ್ನ ಬೇರೆ ಜಾಗ, ಅದನ್ನು ನೀನು ಎಲ್ಲ ಕಡೆನೂ ನಾನು ಅದನ್ನು ಫಾಲೋ ಮಾಡ್ತೀನಿ. ಈಗ ಸಿ ಎಮ್ ಆಗಿ ನಾನು 5 ವರ್ಷ ಆಗಿ ಇಳಿದ್ಬಿಟ್ಟೆ ಅಂದರೆ ನಾನು ಬದುಕಿರೋವರೆಗೂ ನಾನು ಹೇಳೋದು ನಡೀತದೆ ಅಂದರೆ ಅದು ಆಗಲ್ಲ. ಸಿ ಎಮ್ ಪೋಸ್ಟಲ್ಲಿ ಇರೋವರೆಗೂ ಅಷ್ಟೇ. ಸಿ ಎಮ್ಮು ಇಳಿದಾದ್ಮೇಲೆ ಮತ್ತೀಗ ಹಂಗೆ. ಆಮೇಲೆ ಇನ್ನೊಂದು ಅಶ್ವಿನಿ ಗೌಡ ಅಣ್ಣ, ಆಕೆ ಆ ಅಮ್ಮ ಅಂದ್ರೆ ಅವಳಿಗೆ ಆಗೋದಿಲ್ಲ, ನೀನು ಅಂತ ಏಕವಚನದಲ್ಲಿ ಮಾತಾಡಿಸಿದ್ರು ಆಗೋದಿಲ್ಲ, ಅದಕ್ಕೆ ಕೆತ್ತ ತೆಗಿತಾಳೆ ಅವಳು. ಈಗ ಕೆಲವರು ಈಗ ಸಿದ್ದರಾಮಯ್ಯ ಹೇಳಿವ ದ್ರೌಪದಿ ಮುರ್ಮು ಅವ್ರಿಗೆ ಅವಳು ಅಂತ, ಹಂಗೆ ಆಡು ಭಾಷೆ ನೀನು ಅಂತ ಅಂದೆ, ಆಡು ಭಾಷೆ ಹಂಗನ್ಬಿಟ್ಟು ಅದನ್ನು ರೆಸ್ಪೆಕ್ಟ್ ಕೊಡ್ಬೇಕು ಹೆಣ್ಮಕ್ಳಿಗೆ. ಹಂಗನ್ಬಿಟ್ಟು ನೀನು ತಾನು ಹೋಗುವ ಅಲ್ಲ, ಕನ್ನಡದೇ ಒಂದು ಪ್ರತಿ ನೀವು ಅಂದರೆ ಏನು ಪ್ರಾಬ್ಲಮ್ ಆಯ್ತಿರಲಿಲ್ಲ ಅವನಿಗೆ, ನೀನು ಅನ್ಬಾರ್ದು. ಹೆಣ್ಮಕ್ಳು ಅಂದರೆ ಗೌರವ ಇರಬೇಕು. ಅಂದರೆ ಆಕೆನೇ ಗೌರವ ಕೊಡಲ್ವಲ್ಲ ಈ ರಕ್ಷಿತ್ ಶೆಟ್ಟಿ. ಫಸ್ಟ್ ಇವನು ಹೋದ ತಕ್ಷಣ ಒಳಗಡೆ ಏನು ಮಾಡ್ದ, ಎಲ್ಲರನ್ನೂ ಎಬ್ಬರಿಸ್ತಾ ನಿನ್ಗೆ ಯಾರು ಇಷ್ಟ ಇಲ್ಲ ಅವ್ರಿಗೆ 2 ಬಕೆಟ್ ನೀರು ಇದೆ ಅಂತ ಅಂದರು ಹೇಳ್ದೆ. ಆಗ ನೀನು ತಾನು ಬರ್ಬಾರ್ದು. ನಿಮಗೆ ನಿಮ್ಮ ಮೇಲೆ ನಮಗೆ ಒಂದು ನೀವು ಮಾಡ್ತಾರೋ ಕಂಟೆಂಟ್ ಇಷ್ಟ ಇಲ್ಲ ಅಂತಂದರೆ ನಂಗೆ ಇಷ್ಟ ಇಲ್ಲ, ನಿಮ್ಗೆ ಈ ಥರ ಬೇರೆ ನೀವು ತಾವು ಅಂತ ಹೇಳ್ಬೋದು. ನೀನು ತಾನು ಅನ್ನೋದು ಹೆಂಗೆ ಸರ್ ಅದು? ಅಲ್ಲ, ಈಗ ಆ ರೀತಿ ನೋಡಿದ್ರೆ ಆಯಮ್ಮನೇ ಸರಿ ಇಲ್ವಲ್ಲ ಅಶ್ವಿನಿ ಗೌಡನೇ. ಅವಳು ಈಗ ರಕ್ಷಿತಾ ಶೆಟ್ಟಿಗೆ ಹೆಂಗ್ ಬೇಕೋ ಹಂಗೆ ಬೈದಾಕ್ಬಿಟ್ಟಿದ್ರಲ್ಲ. ಆ ಹುಡುಗಿಗೆ ಸ್ವಲ್ಪ ಕನ್ನಡ ಕರೆಕ್ಟಾಗಿ ಈ ಕಡೆ ಕನ್ನಡ ಬರಲ್ಲ, ಅದು ಆ ಕಡೆ ಕನ್ನಡ ಬರುತ್ತೆ. ಅದಾಗಿ ಆ ಹುಡುಗಿ ಸರಿಯಾಗಿ ಅರ್ಥನೂ ಆಯ್ತಾ ಇಲ್ಲ. ಆ ಹುಡುಗಿ ಜಾಸ್ತಿ ಬೆಳೆದಿರೋದೇ ಆ ಕಡೆ ಬೆಳೆದಿರೋದ್ರಿಂದ ಈ ಸ್ಲಾಂಗ್ ಅರ್ಥ ಆಯ್ತಾ ಇಲ್ಲ. ಈ ಸ್ಲಾಂಗ್ ಅರ್ಥ ಆಗದಿರೋದ್ರಿಂದ ಅದು ಸ್ವಲ್ಪ ಹಿಡಿದು ಮಾತಾಡ್ತದೆ, ಕಣ್ಣು ಆಗಿಸ್ಕೊ. ಅವ್ರಿಗೆ ಒಂದು ಸ್ವಲ್ಪ ನೋಡೋಕೆ ಚೆನ್ನಾಗದೆ, ಹಂಗನ್ಬಿಟ್ಟು ಎಲ್ಲರೂ ಕಂಟೆಂಟ್ ಇದು ಮಾಡೋಕ್ಕಾಗಲ್ಲ. ಅವೆಲ್ಲ ಈಗ ಆ ಹುಡುಗಿಗೆ ಬೋದೋದು ಸರಿ ಇಲ್ಲ. ಅಶ್ವಿನಿ ಗೌಡ ಅವರು ಸ್ಟುಪಿಟೋ ಏನೋ ಅಂತ ಅಂದ್ರೆ ಅದು ಹಂಗೆಲ್ಲ ಅನ್ಬಾರ್ದು. ಯಾರಾಗಲಿ ಗೌರವ ಕೊಡೋದು ಕಲ್ತ್ಕೋಬೇಕು. ಎಲ್ಲ ಈಗ ಅಶ್ವಿನಿ ಗೌಡಗೆ ಅಹಂಕಾರ ಜಾಸ್ತಿ ಅಂತಾರೆ, ನಿಜನಾ? ಅಹಂಕಾರ ಅಲ್ಲ, ಅವ್ರ ಆ್ಯಟಿಟ್ಯೂಡ್ ಅದೇನೆ. ಅವ್ರು ಆಚೆ ಕಡೆ ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತಾರಲ್ಲ, ಆ ಸ್ಲ್ಯಾಂಗಲ್ಲಿ ಮಾತಾಡ್ತಾರಷ್ಟೇ. ಅದು ಅಹಂಕಾರ ಅಂತ ಅನ್ಕೊಳಕ್ಕಾಗಲ್ಲ. ಯಾಕೆಂದ್ರಣ್ಣ, ಈಗ ಅವರು ಹೊರಗಡೆನೂ ಕೂಡ ಒಂದು 150 ಮನೆ ಬಾಡಿಗೆ ಬಿಟ್ಟಿದಾರಂತ. ಇಲ್ಲಿ ಲಾಲ್ಬಾಗ್ ಹತ್ರನೇ ಎಲ್ಲ ಇದೆ ಅವ್ರ ಮನೆ, ಅವ್ರದ್ದು ಇದು 150 ಮನೆ ಬಾಡಿಗೆ ಬಿಟ್ಟಿದಾರಂತೆ. ಅಂದ್ರೆ ತಿಂಗಳಿಗೆ ಲಕ್ಷ ಕೋಟಿ ಹತ್ತತ್ರ ಬರುತ್ತೆ. ಅಂದ್ರೆ ಆ ಒಂದು ಎಲ್ಲೋ ಅಹಮ್ಮು ಅಥವಾ ನಾನೇ ರಾಜ ಮಾತೇನೋ ಫೀಲು ಆಕೆಗೆ ಇದೆಯಾ ಅಂತ. ನಾವು ಹಂಗೆಲ್ಲ ಅಂತ ಅನ್ಕೊಳಕ್ಕಾಗಲ್ಲ ಸರ್. ಈಗ ಸಿದ್ದರಾಮಯ್ಯನವ್ರು ಹೇಳಿದ್ರು, ನಾನು ಹುಟ್ಟೂರಲ್ಲಿ ನನಗೊಂದು ಸ್ವಂತ ಮನೆನೇ ಇಲ್ಲ ಅಂತ. ಇದು ಯಾರು ಪ್ರಪಂಚ ನಂಬುವಂಥ ಮಾತಾ? ಸಿ ಎಮ್ಗೆ ಸ್ವಂತ ಮನೆ ಇಲ್ಲ ಅಂತಂದ್ರೆ ಯಾರು ಅಂತಾರ?
ಹಂಗನ್ಬಿಟ್ಟು ಅವರು 150 ಮನೆ ಎಲ್ಲ 1000 ಮನೆ ಬಿಟ್ಕೊಂಡಿರಲಿ, ಕಾನೂನು ಪ್ರಕಾರ ತೆರಿಗೆ ಕಟ್ತಾ ಇದ್ರೆ ಅವ್ರು ಎಷ್ಟು ಮನೆ ಯಾರ ಮಡಿಕೊಳ್ಳಿ, ಅದಕ್ಕೂ ಸಂಬಂಧ ಬರೋಲ್ಲ. ಅಂದರೆ ಹಂಗನ್ಬಿಟ್ಟು ನೀನು ಬಡವ ಶ್ರೀಮಂತ ಅವೆಲ್ಲ ಅಲ್ಲ. ಈ ಕಾಲದಲ್ಲಿ ಅದೆಲ್ಲ ನಡೆಯೋದೇ ಇಲ್ಲ. ನೀನು ಕೋಟಿಗಿದ್ರೆ ನಿನ್ನ ಮನೇಲಿ ಇರ್ತದೆ, ನನ್ನ ಹತ್ರ 100 ರೂಪಾಯಿ ಇದ್ರೆ ನನ್ನ ಜೋಬಲ್ಲಿ ಇರ್ತದೆ, ಇಷ್ಟೇ. ಓಕೆ. ಇನ್ನು ಮಲ್ಲಮ್ಮನ ಮೇಲೆ ಏನು ಅನ್ಸುತ್ತಣ್ಣ ನಿಮಗೆ? ಮಲ್ಲಮ್ಮ ಕ್ಯಾಂಡಿಡೇಟು ಏನು ಮಾತಾಡ್ತಾ ಇಲ್ಲ, ಯಾವುದು ಇದಿಲ್ಲ. ಸುಮ್ಮನೆ ಅದು ಏನೋ ಬಿಗ್ ಬಾಸ್ ಏನೋ ಒಂದು ಉದ್ದೇಶಕ್ಕೆ ತಂದು ಇಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಇಲ್ಲ ಅಂದರೆ ಇಷ್ಟು ಕಳಿಸ್ಬಿಡ್ಬೇಕಾಗಿತ್ತು. ಏನೋ ಆ ಬಿಗ್ ಬಾಸಲ್ಲಿ ಏನು ಅವ್ರದ್ದು ಟಾರ್ಗೆಟ್ ಏನಿರುತ್ತೋ ಗೊತ್ತಿಲ್ಲ ನಮಗೆ. ಒಳಗಡೆ ನಾವು ನೋಡೋರಿಗೆ ಈಗ ಯಾರನ್ನೇ ಆಗಲಿ ನಾವು ಹತ್ತದಿಂದ ನೋಡಿದಾಗೆ ಗೊತ್ತಾಗೋದು. ಈಗ ನಾವು ಒಳಗಡೆ ಏನು ನಡೀತಾ ಇರ್ತದೆ ಈಗ ಅವರು ಎಲ್ಲ ನಡೆಯೋದನ್ನೆಲ್ಲ ತೋರ್ಸೋಕ್ಕಾಗಲ್ಲ. ಅದಕ್ಕೆ ಏನೇನು ಬೇಕು ಅಷ್ಟು ಮಾತ್ರ ಕಟ್ ಮಾಡಿ ತೋರಿಸ್ತಾರೆ ಹೊರತು ಎಲ್ಲ ತೋರ್ಸೋಕ್ಕಾಗಲ್ಲ. ಮಲ್ಲಮ್ಮ ಏನು ಅಂತ ಕ್ಯಾಂಡಿಡೇಟ್ ಅಲ್ಲ. ಏನೋ ಒಂದು ಇರಲಿ, ಇಷ್ಟು ವರ್ಷಕ್ಕೆ ವಯಸ್ಸಾದವ್ರು ಒಬ್ರು ಇರಲಿ ಅಂತ ತಂದು ಇಟ್ಟಿರ್ಬೋದು ಬಿಟ್ರೆ ಬೇರೆ. ಇನ್ನು ಮಾಳು ನಿಪ್ನಾಳ್ ಅವ್ರ ಬಗ್ಗೆ ಏನು ಅನ್ಸುತ್ತೆ? ನಾ ಡ್ರೈವರ ಸಾಂಗ್ ಆಡಿದ್ರಲ್ಲ, ಅವರು ಅಂಥ ಕ್ಯಾಂಡಿಡೇಟ್ ಅಲ್ಲ ಬಿಡಿ. ಅವರು ಅಂಥ ಕ್ಯಾಂಡಿಡೇಟ್ ಅಲ್ಲ, ಸೈಲೆಂಟು. ಅಲ್ಲಿ ಒಳಗಡೆ ಕಿರಿಕ್ ಮಾಡೋರು ಬೇಕು. ಈಗ ಒಂದು ಅಡುಗೆ ಊಟ ಸರಿಯಿಲ್ಲ, ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ, ಏನಾರು ಒಂದು ಮಾತಾಡ್ತಾ ಇರಬೇಕು. ಈಗ ನಮ್ಮ ಮನೆಗಳು ಮನೇಲಿ ಇದ್ದಂಗೆ ನೀನು ಒಳಗಡೆ ಇರಬೇಕು ಅಂತ ಹೇಳಿ ಕಳಿಸಿರೋದು. ಮನೇಲಿ ನಿನಗೆ ಚಿತ್ರಾನ್ನ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿಕರೆ ನೀನೇನು ಮಾಡ್ತೀಯ? ಹೋಗಮ್ಮ ನಮ್ಗೆ ಇಷ್ಟ ಇಲ್ಲ ಚಿತ್ರಾನ್ನ ಅಂದೇ ಅಲ್ಲಿ ಒಳಗಡೆ ಏನು ಒಂದೇ ತಿಂತಾಯಿದ್ರೆ ಅದು ಕಂಟೆಂಟೇ ಅನ್ಸ್ಕೊಳ್ಳಲ್ಲ. ಬಿಗ್ ಬಾಸ್ ಹೇಳ್ದಂಗೆ ಕೇಳಿದ್ರೆ ನಾವು ಮುಂದಕ್ಕೆ ಹೋಗ್ತೀವಿ ಅಂತ ಹಂಗಲ್ಲ. ಜನ ನೋಡ್ತಾ ಇರೋರು ಇವ್ನು ಮನೇಲಿ ಹೆಂಗಿರ್ತಾನೋ ಒಳಗಡೆ ಹಂಗೆ ಇರಬೇಕು ಅಂತ. ನೀನು ಹಂಗಿಲ್ದೆ ನೀನು ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋದರೆ ಈ ಬಿಗ್ ಬಾಸ್ಗೆ ಹೋದ್ಬೋದು ಮಲ್ಲೇ ಇರ್ಬೋದಾಗಿತ್ತು. ಹಂಗೆ. ಓಕೆ ಅಣ್ಣ, ಹಂಗಾದ್ರೆ ಈ ಸಾರಿ ನಿಮಗೆ ಯಾರು ಪರವಾಗಿಲ್ಲ ಅಂತ ಅನಿಸ್ತೈತೆ? ನನಗೆ ಕಾವ್ಯ ಪರವಾಗಿಲ್ಲ ಅಂತ ಅನಿಸ್ತೈತೆ. ಅಂದರೆ ಇನ್ನೂ ಸದ್ಯಕ್ಕೆ ಇವಾಗ ಯಾವನ್ನೂ ಡಿಸೈಡ್ ಮಾಡೋಕ್ಕಾಗಲ್ಲ. ಸುಮಾರು ಜನ ಮಧ್ಯ ಥರ ಈಗ ಒಳಗಡೆಗೆ ಹೋಗ್ಬಿಟ್ರೆ ವಾರಕ್ಕೊಬ್ಬರು ರಿಲೀಸ್ ಆಗೋರು, ಆ ಥರ ಇಲ್ಲ. ಇವಾಗ ಮಧ್ಯದಲ್ಲಿ ಹೋಯ್ತಾ ಇರ್ತಾರೆ. ಈಗ ಆ ಹುಡುಗಿನ ಚಿಕ್ಕ ಹುಡುಗಿ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗೇ ಕಳಿಸ್ಬಿಟ್ರು, ತಿರ್ಗಾ 1 ವೀಕೆಲ್ಲ ಒಳಗಡೆಗೆ ತಂದರು. ಇದು ಬೇರೆ ಥರ ನಡೀತಾ ಇದೆ ಬಿಗ್ ಬಾಸ್. ಈ ಥರ ಮೊದಲ ಥರ ನಡೀತಾ ಇಲ್ಲ. ಅಂದರೆ ಇನ್ನೂ ಒಂದು 2 ವಾರ 3 ವಾರ ನೋಡಬೇಕು. ನೋಡಾದ್ಮೇಲೆ ಜಡ್ಜ್ ಮಾಡ್ಬೋದು. ಓಕೆ, ಇವಾಗ ಎಲ್ಲರೂ ಸುಮಾರು ಜನ ಹೇಳ್ತಕ್ಕಂಥದ್ದು ಗಿಲ್ಲಿನೇ ಈ ಸಾರಿ ಗೆಲ್ತಾನೆ ಅಂತಾರೆ. ಏನು ಅನ್ಸುತ್ತೆ ನಿಮಗೆ? ಇಲ್ಲ, ಇನ್ನೂ ಅಷ್ಟು ಗ್ಯಾರಂಟಿ ಇವಾಗ ಏನು ಕೊಡೋಕ್ಕಾಗಲ್ಲ. ಯಾಕೆಂದರೆ ಇನ್ನೂ ಟೈಮ್ ಇದೆ. ನಾವೇನೋ ನಮ್ಗೆ ಯಾರಿಗೋ ಒಬ್ರು ಇಷ್ಟ ಆಗ್ಬಿಟ್ರು, 4 ವಾರ ನೋಡ್ಬಿಟ್ಟು ಇಷ್ಟ ಆಗ್ಬಿಟ್ರು ಅನ್ನೋದಕ್ಕೆ ಅವ್ರನ್ನೇ ಫೈನಲ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಚೆನ್ನಾಗಿ ಆಡೋರು ಇರ್ಬೋದು, ಹೋಯ್ತಾ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಅದು ನೋಡೋದ್ಮೇಲೆ ಡಿಸೈಡ್ ಮಾಡಬೇಕು. ಈಗ ಒಬ್ಬ ಮನ್ಸನ್ನ ನೋಡಿದ ತಕ್ಷಣ ನಾವು ಜಡ್ಜೇ ಮಾಡೋಕ್ಕಾಗಲ್ಲ. ಈಗ ಗಿಲ್ಲಿ ಇವನು ಇದ್ರಲ್ಲಿ ಮಾಡ್ತಾ ಇದ್ಕು, TV ಚಾನಲ್ ನಡೆಸ್ತಾ ಇದ್ಕು, ಒಳಗಡೆ ಮಾತಕ್ಕೂ ಭಾರಿ ವ್ಯತ್ಯಾಸ ಇದೆ. ಯಾಕೆಂದ್ರೆ ಅಷ್ಟು ಮಾತಾಡ್ತಾ ಇಲ್ಲ. ಹಂಗನ್ಬಿಟ್ಟು ನೀನು ಸೈಲೆಂಟ್ ಆದಿ ಅಂತ ಅಂದರೆ ನಿನ್ಗೆ ಹೇಳಿ ಕಳ್ಸವ್ರ ಇಲ್ಲ ನೀನು ಇರೋದೇ ಹಂಗೆ ಅಂತ ನಾವೇನು ತಿಳ್ಕೊಳ್ಳೋದು? ಓಕೆ ಅಣ್ಣ, ಈ ಸಾರಿ ನೀವು ನೋಡ್ತಾ ಇದ್ದೀರಿ ಬಿಗ್ ಬಾಸ್ ಮನೆಗೆ ವೇಸ್ಟು ಅಂತಕ್ಕಂಥ ಕ್ಯಾಂಡಿಡೇಟ್ಗಳು ಯಾರು ಈ ಸಾರಿ? ಅದೇ ಮಲ್ಲಮ್ಮನಿಗೆ ಮಲ್ಲಮ್ಮನ ಮಾತಾಡ್ತಾರೆ. ಈಗ ನಾನೇ ಕೈ ಎತ್ತಿ ಹಿಂಗೆ ಮಾತಾಡಬೇಕು. ಅವ್ರು ಏನಾರು ಕೇಳಿದ್ರೆ ಸುದೀಪ್ ಅವರು ಈ ಅಮ್ಮ ಮಾತಾಡ್ತಾರೆ ಮಲ್ಲಮ್ಮ ಅವರೇ ಅಂತ ಸುದೀಪ್ ಅವ್ರು ಕೇಳಿದಾಗ ಅಜ್ಜಿ ಏನೋ ಒಂದು ಹೇಳುತ್ತೆ. ಅಜ್ಜಿ ಬಗ್ಗೆ ನಮಗೇನಿಲ್ಲ, ಒಟ್ಟಿನಲ್ಲಿ ನಮ್ಗೆ ಅಷ್ಟೇ ಇರಿಸ್ತಾ ಇರೋದು. ಮಲ್ಲಮ್ಮನೊಂದೇ ಸ್ವಲ್ಪ ಈಗ ಒಳಗಿರೋರು ಅಷ್ಟೇ ಮಲ್ಲಮ್ಮನ ಪರವಾಗಿಲ್ಲ, ನಮ್ಮ ತಾಯಿ ಥರ ಅವ್ರೆ ಅಂತ ಗೌರವ ಕೊಡ್ತಾರೆ. ರಿಯಲ್ ಕಂಟೆಂಟಾಗಿ ನೋಡ್ಬೇಕು. ನೀವು ಒಳಗಡೆಗೆ ಹೋದ್ಮೇಲೆ ನೀನು ನಮ್ಮ ತಾಯಿ ಥರ ಅವ್ರೆ, ನಮ್ಮ ಅಜ್ಜಿ ಥರ ಅವ್ರೆ, ನಮ್ಮ ಅಕ್ಕ ಥರ ಅವ್ರೆ, ಅದು ನಡೆಯಲ್ಲ. ಅಲ್ಲಿ ಹೋಗಿರೋದೇನಕ್ಕೆ?